ನಮಸ್ಕಾರ. ಇವತ್ತೇನು ಗಿರಿ ಪ್ರದರ್ಶನಕ್ಕೆ ಪ್ರತಿ ವರ್ಷ ಬಂದಂಗೆ ಈ ವರ್ಷನೂ ನಾವು ಬರ್ತಾ ಇದ್ದೀವಿ. ಇದರಲ್ಲಿ ಗಿರಿ ಪ್ರದರ್ಶನ ಅಂತಂದ್ರೆ ಇಡೀ ಏನು 14 ಕಿಲೋಮೀಟರ್ ಪಾದಯಾತ್ರೆ ಮೂಲಕ, ಭಜನೆ ಮೂಲಕ, ದೊಡ್ಡವರು, ಹಿರಿಯರು, ಮಹಿಳೆಯರು, ಮಕ್ಕಳು, ವಯಸ್ಸಾದವರು ಎಲ್ಲ ಪ್ರತಿಯೊಬ್ಬರು ಬರ್ತಾರೆ. ಅದು ಒಂದು ಭಕ್ತಿಪೂರ್ವಕವಾಗಿ ದೇವರ ಭಕ್ತಿ ಗೀತೆಗಳ ಮೂಲಕ ಹೋಗ್ತಾರೆ. ಅದರಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ವಿಶೇಷತೆ ಏನು ಅಂದ್ರೆ, ನಾನು ಅವ್ರ ಜೊತೆ ಒಳಗೆಲ್ಲ ಬಂದು ಬೀಸ್ ದುಂಡಿಗಳನ್ನ ಮಾಡ್ಕೊಂಡ್ ಬಂದು ಪೂರ್ವಿಕರು ಕೊಂಗೋಡಿಯಪ್ಪನವರು ದೊಡ್ಡಬಳ್ಳಾಪುರದಲ್ಲಿ ಬೀಸ್ ದುಂಡಿಗಳು ಹಾಕಿರುವಂತ ದೊಡ್ಡ ದೊಡ್ಡ ಮರಗಳು ಇವತ್ತು ಇದಾವೆ. ದೊಡ್ಡ ದೊಡ್ಡ ಮರಗಳು ಅದನ್ನ ಪ್ರೇರಣೆಗೊಂಡು ಪರಿಸರ ನಟರಾಜು ಅವ್ರ ಬಳಗ, ಅವಲ್ ಮೂರ್ತಿ ಅವರು, ಅವರ ತಂಡ, ಅವ್ರ ಗುರುಗಳ ಆಶೀರ್ವಾದದೊಂದಿಗೆ ಹಲವಾರು ಶಿಷ್ಯರು ದೊಡ್ಡಬಳ್ಳಾಪುರದ ಶ್ರೀಕಾಂತ್ ಮತ್ತೆ ಹಲವಾರು ಜನ, ಹೆಸರು ಹೇಳಕ್ ಹೋದ್ರೆ ತುಂಬಾ ಜನ ಇದ್ದಾರೆ. ಆ ಪರಿಸರ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾವು ಅವ್ರ ಜೊತೆಲ್ಲೂ ಭಾಗವಹಿಸಿದೀವಿ. ಈಗ ಬಹಳ ವರ್ಷಗಳಿಂದ ಬೀಸ್ ದುಂಡಿಗಳನ್ನ ಮಾಡ್ಕೊಂಡ್ ಬಂದು ಸಂಗ್ರಹ ಮಾಡ್ಕೊಂಡ್ ಬಂದು ಈ ಏನ್ ಪಾದಯಾತ್ರೆ ಹೋಗ್ತಿ ಭಕ್ತಿಯಿಂದ ಇದ್ ಮಾಡ್ತಾ ಇದಾರೆ, ಅಲ್ಲಿ ಹೋಗ್ತಾ ಬಲಗಡೆ ಎಡಗಡೆ ಎಲ್ಲೆಲ್ಲಿ ಅವಕಾಶ ಆಗ್ತದೆ ಒಂದೊಂದು ಬೀಸ್ ದುಂಡಿಗಳನ್ನ ಹಾಕುವಂಥದ್ದು ಪ್ರಕೃತಿ ಮಾಡ್ಕೊಂಡ್ ಬಂದಿದ್ದಾರೆ ದೊಡ್ಡಬಳ್ಳಾಪುರದಿಂದ. ಅದರಲ್ಲಿ ವಿಶೇಷವಾಗಿ ಪರಿಸರ ಮತ್ತು ಇಡೀ ಪ್ರಾಣಿ ಪಕ್ಷಿಗಳಿಗೆ ಅದು ಆಹಾರ ಆಗ್ಬೇಕು. ಈ ಮಳೆಗಾಲದಲ್ಲಿ ಅದು ಏನು ಬೀಸ್ ದುಂಡಿ ಹಾಕಿದ್ರೆ 100 ಹಾಕಿದ್ರೆ 1-2 ಹುಟ್ಟಿದ್ರೆ ನಮ್ಗೆ ಸಾರ್ಥಕತೆ ಆಗ್ತದೆ ಅನ್ನೋ ಭಾವದಿಂದ 20,000, 10,000, 5,000 ಈ ತರ ಮಾಡ್ಕೊಂಡ್ಬಂದು ಎಲ್ಲಾರ ಕೈಗೂ ಒಂದೊಂದು ಕೊಟ್ಟು ಮಾಡುವಂಥದ್ದು ನಿಜವಾಗ ಅದು ಬಹಳ ಉತ್ಪೂರ್ವಕ ಕಾರ್ಯ. ಮುಂದಿನ ದಿನಗಳಲ್ಲಿ ಅದು ಮಾಡ್ತಾರೆ, ಹಿಂದೆಯಿಂದ ಮಾಡ್ಕೊಂಡ್ ಬರ್ತಾ ಇದಾರೆ. ದಯಮಾಡಿ ಈ ಚಾನಲ್ ಮೂಲಕ ನಾನು ಕೇಳ್ಕೊಂತ ಇರೋದೇನು ಅಂದ್ರೆ, ಮುಂದಿನ ವರ್ಷಗಳಿಂದ ಯುವಕರು ಅದ್ರ ಕಡೆ ಜಾಗೃತಿ ವಹಿಸಿ ಮಾಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ, ನಾನು ಯಲಹಂಕದಿಂದ ಬಂದಿದ್ದೀನಿ. ನನ್ನ ಹೆಸರು ಸುಗುಣ ಅಂತೇಳಿ. ನಾವು ಮೊದಲನೇ ಬಾರಿಗೆ ನಂದಿ ಪ್ರದಕ್ಷಿಣೆ ಮಾಡಕ್ ಬಂದಿದ್ದೀನಿ. ಇಲ್ಲಿ ಬಂದು ನೋಡಿದ್ಮೇಲೆ ಬ್ರಹ್ಮಾಂಡನೇ ಇದೆ ಬಿಡಿ. ನಾವು ಇಲ್ಲಿ ನೋಡ್ಬೇಕಾಗಿರೋದು ಒಂದು, ನಾವು ಪ್ರದಕ್ಷಿಣೆಗೆ ಬಂದ ನೆಕ್ಸ್ಟ್ ನಮ್ ಜನರೇಷನ್ ಖಂಡಿತ ಬರುತ್ತೆ. ನಾನೊಂದು ಹೇಳಲೇಬೇಕಾಗಿರೋ ವಿಷಯ ಏನಂತಂದ್ರೆ, ವಿಶ್ವ ಹಿಂದೂ ಪರಿಷತ್ತು ಇವತ್ತು ಏನು ಕಾರ್ಯಾಚರಣೆ ನಡ್ಕೊಂಡಿದೆಯಲ್ಲ, ನಮ್ ಸಂಸ್ಕಾರ ಎಲ್ಲೂ ಹೋಗಿಲ್ಲ ಬಿಡಿ. 10 ಲಕ್ಷ ಜನ ಇವತ್ತು ಗಿರಿ ಪ್ರದಕ್ಷಿಣೆಗೆ ಬಂದಿದ್ದಾರೆ. 1 ವರ್ಷದ ಮಗುವಿಂದ 60-70 ವರ್ಷದ ವಯಸ್ಸಾದವರು ಬಂದು ಇಲ್ಲಿ ಪ್ರದಕ್ಷಿಣೆ ಸುತ್ತಾ ಇದ್ದಾರೆ. ಇದು ಯಾವತ್ತೂ ಅಲ್ಲ, ಆಷಾಢದ ಕೊನೆಯ ಸೋಮವಾರ. ಎಲ್ಲಾರು ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ, ಪ್ರತಿ ವರ್ಷ ಆಷಾಢ ಬರುತ್ತಲ್ಲ, ಕೊನೆಯ ಸೋಮವಾರ ಈ ನಂದಿ ಪ್ರದಕ್ಷಿಣೆ ಐತೆ. ದಯವಿಟ್ಟು ಹೆಚ್ಚು ಸಂಖ್ಯೆಯಲ್ಲಿ ವರ್ಷ ಹೆಚ್ಚಿಸ್ಕೊಂಡು ಹೋಗ್ಬೇಕನ್ನೋದು ನನ್ನ ಒಂದು ಪ್ರಾರ್ಥನೆ. ಖಂಡಿತ ನಮ್ಮ ಸಂಸ್ಕಾರ ಎಲ್ಲೂ ಹೋಗಿಲ್ಲ. ದೇಶ ಇವತ್ತಿನ ನಡೀತಿರೋ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಹಿಂದೂ ಸಂಸ್ಕಾರನ ಎತ್ತಿ ಹಿಡಿಯುವಂತ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮಸ್ಕಾರ ಎಲ್ರಿಗೂ. ಇವತ್ತು ವಿಶೇಷವಾದಂತಹ ದಿನ. ನಂದಿಗಿರಿ ಪ್ರದಕ್ಷಿಣೆಗೆ ಬಂದಿದ್ದೀವಿ. ಸಾವಿರಾರು ಜನ ಬಂದಿದ್ದಾರೆ. ಎಲ್ಲರೂ ತಮ್ಮದೇ ಆದಂತಹ ಧ್ಯೇಯ ಉದ್ದೇಶಗಳನ್ನು ಇಟ್ಕೊಂಡು ಬಂದಿರ್ತಾರೆ. ಅದ್ರ ಜೊತೆಗೆ ಭಗವಂತನ ಸೇವೆ ಅಂತನ್ನುವಂತಹ ಒಂದು ಅತಿ ಉನ್ನತವಾದಂತಹ ಉದಾತ್ತವಾದಂತಹ ಚಿಂತನೆಯಿಂದ ಬಂದಿದ್ದಾರೆ. ಇವ್ರು ಯಾರಿಗೂ ನಾವು ಬನ್ನಿ ಅಂತ ಹೇಳಿಲ್ಲ, ನೀವು ಬನ್ನಿ ಅಂತ ಹೇಳಿಲ್ಲ, ಹೀಗೆ ಮಾಡಿ ಅಂತ ಹೇಳಿಲ್ಲ, ಏನೇನೂ ಮಾಡಿಲ್ಲ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಇರುವಂತಹ ಸ್ವಾತಂತ್ರ್ಯವೇ ಅದು. ಎಲ್ಲ ಉದ್ದಕ್ಕೂ ಭಜನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಭಜನೆ ಅಂತ ಅಂದರೆ, ಅದಕ್ಕೊಂದು ಮೂಲವಾದಂತಹ ಒಂದು ಧಾತು ಪ್ರಕಾರವಾದಂತಹ ವ್ಯುತ್ಪತ್ತಿ ಅಂತ ಇದೆ. ಅಂದರೆ ಒಂದು ಡೆಫಿನಿಷನ್ ಅಂತ ಹೇಳಿ ಅಂತ. ಭಜನೆ ಅಂತಂದರೆ ಭಜ ಸೇವಾಯಾಮ್ ಅಂತ ಹೇಳಿ ಅಂತ. ಅಂದರೆ ಭಜನೆ ಮಾಡೋದು ಸೇವೆಯ ಮೂಲಕ ಅಂತ. ಹೇಗೆ ಮಾಡ್ತಾ ಇದ್ದೀವಿ ಭಜನೆಯನ್ನ ಅಂತಂದರೆ, ಕೆಲವರು ಹಾಡು ಹೇಳ್ಕೊಂಡು ಹೋಗ್ತಾರೆ, ದಾಸರ ಪದಗಳನ್ನು ಹೇಳ್ಕೊಂಡು ಹೋಗ್ತಾರೆ, ತಾಳ ಹಾಕ್ಕೊಂಡು ಹೋಗ್ತಾರೆ, ಕುಣ್ಕೊಂಡು ಹೋಗ್ತಾರೆ. ಅದೊಂಥರ ಸೇವೆ. ಹಾಗೇನೆ ದಾರಿ ಮಧ್ಯದಲ್ಲಿ ನಮಗೆ ಪಾನಕ ಪೂಜೆ ಆಗ್ತಾ ಇದೆ, ಬಾದಾಮಿ ಹಾಲು ಕೊಡ್ತಾ ಇದ್ದಾರೆ, ಯಾರೋ ಊಟ ತಿಂಡಿ ಕೊಡ್ತಾ ಇದ್ದಾರೆ, ಅವ್ರಿಗೆ ಏನಾಗಬೇಕು, ಅದೊಂಥರ ಸೇವೆ. ಒಟ್ಟಿನಲ್ಲಿ ಜನ ಸಂತೋಷದಿಂದ ಇರಲಿ ಅಂತ ಹೇಳಿ ಅಂತ. ಅಂದರೆ ಒಂದು ಉನ್ನತವಾದಂತಹ ಧ್ಯೇಯಕ್ಕೆ ಒಂದು ಅರ್ಧ ಗಂಟೆನೋ ಅಥವಾ 4 ಗಂಟೆನೋ ನಾವು ಪ್ರದಕ್ಷಿಣೆ ಮಾಡಿ ಮುಗಿಯೋ ಬರೋ ಅಥವಾ ಅಷ್ಟೊತ್ತು ತನಕ ನಮ್ಮ ಮನಸ್ಸು ಈ ಒಂದು ಭವ್ಯವಾದ ಉದ್ದೇಶಕ್ಕೆ ತಲ್ಲೀನವಾಗಿರುತ್ತೆ ಅಂತ. ದೇವ ಮಂದಿರ ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಭಾವವಂ ಕ್ಷುಲ್ಲ ಜಗದೆಂಬಿಡಿಸಿ ಮೇಲ್ವೈಯುವುದು ಆವುದಾದೊಡಂ ಒಳಿತು ಮಂಕುತಿಮ್ಮ ಅಂತ ಹೇಳಿ ಅಂತ ಡಿ.ವಿ. ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ. ಏನು ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ. ನಾವು ಏನು ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಪೂಜೆ ಮಾಡಿಸ್ತೀವಿ, ನಾವು ಏನೇನೋ ಕೇಳ್ಕೋತೀವಿ, ಕೊನೆಯಲ್ಲೂ ಪ್ರಸಾದ ಅಂತ ಕೊಡ್ತಾರೆ, ಅದನ್ನ ಸ್ವೀಕರಿಸ್ತೀವಿ, ಧನ್ಯತಾ ಭಾವದಿಂದ ಹೊರಕ್ಕೆ ಬರ್ತೀವಿ ನಾವು. ಆ ಭಾವನೆ ತುಂಬ ಚೆನ್ನಾಗಿರುತ್ತದೆ. ಅದು ನಮ್ಮ ಮನಸ್ಸಿನ ಉದ್ಧಾರ. ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ. ಒಂದು ಅಲಂಕಾರ ಇದ್ದಂಗೆ. ಈಗ ನೋಡ್ತಾ ಇದ್ದೀರಲ್ಲ, ಇಷ್ಟು ಉದ್ದಕ್ಕೆ ಹೋಗ್ತಾ ಇದ್ದಾರಲ್ಲ ಸಾವಿರಾರು ಜನ. ಒಂಥರ ಭವ್ಯವಾದಂತಹ ಒಂದು ದೃಶ್ಯ ಅದು. ಯಾರಿಗೂ ನೀವು ಬನ್ನಿ ಅಂತ ಹೇಳಿಲ್ಲ, ಏನಿಲ್ಲ, ಅವರಾಗೆ ಬಂದ್ರು ಮಾಡ್ಕೋತಾರೆ, ಮುಗಿಸ್ಕೋತಾರೆ, ಅವ್ರ ಪಾಡ್ಗೆ ಅವ್ರು ಹೊರಟೋಗ್ತಾರೆ. ಜೀವನದ ಅಲಂಕಾರ. ಹಾಗೇನೆ ಮನಸ್ಸಿನ ಉದ್ಧಾರ. ನಮ್ಮ ಮನಸ್ಸು ಸದಾ ಊಟ ತಿಂಡಿ, ನಾಳೆ ಎಷ್ಟು ದುಡಿಲಿ, ಏನು ಮಾಡಲಿ, ಆಸ್ತಿ ಮಾಡ್ಲಾ, ಮಕ್ಳಿಗೆ ಕೊಡ್ಲಾ, ಹೀಗೆ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಈ ಒಂದು ದೇಶ, ಭವ್ಯವಾದಂತಹ ದೇಶ ಭಾರತ ದೇಶ ಇದೆಯಲ್ಲ, ಇದರಲ್ಲಿ ಕೊಟ್ಟಿರುವಂತಹ ಸ್ವಾತಂತ್ರ್ಯ ಇನ್ಯಾವುದರಲ್ಲೂ ಸಿಗೋಲ್ಲ. ಹಾಗಾಗಿ ಏನಾಗುತ್ತೆ, ನಾವು ಅಂಥದ್ದನ್ನ ಆರಾಧಿಸಬೇಕು, ಮನಸ್ಸಿನ ಉದ್ಧಾರವನ್ನು ಮಾಡ್ಕೋಬೇಕು. ಅವಾಗ ಈ BP, ಶುಗರು ಯಾವುದು ಬರಲ್ಲ, ತಣ್ಣಗೆ ಆರಾಮಾಗಿರ್ಬೋದು. ಹಾಗೇನೆ ಇದ್ರ ಜೊತೆಗೆ
4 ಗಂಟೆ ಕಾಲ 14 ಕಿಲೋಮೀಟರ್ ನಡೀತಾರೆ. ಅವಾಗ ಏನಾಗುತ್ತೆ, ನಮಗೆ ಆರೋಗ್ಯ ಸುಧಾರಿಸುತ್ತೆ. ಈ ತರ ಪದೇ ಪದೇ ಇವನ್ನೆಲ್ಲ ನಮ್ಮ ಭಾರತೀಯತೆಯಲ್ಲಿ ಹುಟ್ಟು ಹಾಕಿರೋದು. ಸುಮ್ಮನೆ ಏನೋ ನೀವು ಟಿವಿನಲ್ಲಿ ತೆಗಿತೀರಾ, ಪೋಸ್ಟ್ ಮಾಡ್ತೀರಾ, ಯೂಟ್ಯೂಬಲ್ಲಿ ಹೋಗುತ್ತೆ ಅಂತ ಏನೋ ಮಾಡಿಲ್ಲ. ಭಾವವಂ ಕ್ಷುಲ್ಲ ಜಗದೆಂ ಬಿಡಿಸಿ ಮೇಲ್ವಯ್ಯುವುದು ಆವುದು ಅದೊಡಂ ಒಳಿತು. ಯಾವುದು ಬೇಕಾದ್ರೂ ಆಗ್ಬೋದು. ಕೆಲವರು ಈ ತರ ಸೇವೆ ಮಾಡ್ತಾರೆ, ನಡಿಗೆ ಸೇವೆ ಮಾಡ್ತಾರೆ, ಉರುಳು ಸೇವೆ ಮಾಡ್ತಾರೆ, ತಿಂಡಿ ತೀರ್ಥ ಹಂಚುತ್ತಾರೆ, ಎಲ್ಲದನ್ನು ಮಾಡ್ತಾರೆ. ಆದ್ರೆ ನಾವಿಲ್ಲಿ ಒಂದು ಪ್ರದಕ್ಷಿಣೆ ಅಂತ ಮಾಡ್ತಾ ಇದೀವಿ. ಗಿರಿ ಸುತ್ತ ನಂದಿಗಿರಿ ಇದೆ, ದೇವಸ್ಥಾನ ಇದೆ. ಪ್ರದಕ್ಷಿಣೆ ಅಂದ್ರೆ ಏನರ್ಥ, ಅದನ್ನ ಸ್ವಲ್ಪ ಬಿಡಿಸಿ ನೋಡೋಣಂತೆ. ಪ್ರ ಅನ್ನೋದು ಉಪಸರ್ಗ, ದಕ್ಷಿಣ ಅನ್ನೋದೊಂದು ಪದ. ಪ್ರ ಮತ್ತು ದಕ್ಷಿಣ ಅಂತ ಹೇಳಿಂದ, ದಕ್ಷಿಣ ಅಂದ್ರೆ ಬಲಗೈ ಅಂತ ಹೇಳಿದ್ದ ಸಂಸ್ಕೃತದಲ್ಲಿ ಆಗುತ್ತೆ, ಹಾಗೂ ನಮ್ಮ ದಕ್ಷಿಣೆ ಅಂತನೂ ಆಗುತ್ತೆ. ಆಮೇಲೆ ದಕ್ಷ ಸಾಮರ್ಥ್ಯ ಅಂತ ಕೂಡ ಆಗುತ್ತೆ. ಅಂದ್ರೆ ಏನು, ನಮ್ಮ ದಕ್ಷತೆ, ನಮ್ಮ ಸಾಮರ್ಥ್ಯ ಎಷ್ಟಿದೆ ಅದನ್ನ ಏನ್ ಮಾಡ್ತೀರಾ, ಭಗವಂತ ಎಲ್ಲಾರ್ಗು ಅಷ್ಟೇನೆ ಒಂದು ಚೈತನ್ಯದ ಮೂಟೆಯನ್ನ ಕಟ್ಟಿ ನಮ್ಮ ಬೆನ್ನ ಮೇಲೆ ಇಟ್ಬಿಟ್ಟು ಕಳಿಸಿದಾನೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆ ಚೈತನ್ಯದ ಮೂಟೆಯನ್ನ ಸ್ವಲ್ಪ ಬಿಚ್ಚಿ ನೋಡ್ಕೊಡ್ರಪ್ಪ, ಎಷ್ಟು ಶಕ್ತಿ ಇದೆ, ಎಂಥ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ, ಎಲ್ಲದನ್ನು ಉಪಯೋಗಿಸ್ಕೋಬೇಕು ಅಂತ. ಯಾರು ನಾವೇ ನೋಡ್ಕೊಳಕ್ಕಾಗತ್ತಾ? ಬೆನ್ನ ಮೇಲೆ ಇರುತ್ತಲ್ಲ ಅಂತಂದ್ರೆ ಯಾರು ಗುರು ಹಿರಿಯರೋ ಅಥವಾ ಶಿಷ್ಯರೋ ಅಥವಾ ಇನ್ಯಾರೋ ಯಾರೋ ಬಿಚ್ಚಿ ತೋರಿಸ್ಬೇಕು. ಇಲ್ಲ, ಅದನ್ನ ಇಳಿಸ್ಬಿಟ್ಟು ನಾವೇ ನೋಡ್ಕೋಬೇಕು. ಆ ಶಕ್ತಿನ ಏನ್ ಮಾಡ್ತೀರಾ? ದಕ್ಷ ಸಾಮರ್ಥ್ಯ ಅಂತಂದ್ರೆ ನನ್ನಲ್ಲಿ ಸಾಮರ್ಥ್ಯ ಕೊಟ್ಟಿದ್ದಾನಲ್ಲ, ಅದನ್ನ ಯಾರಿಗೂ ಉಪಯೋಗಿಸ್ಕೋಬೇಕು? ನಮ್ಮ ದೇಶಕ್ಕೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ ಉಪಯೋಗಿಸ್ಬೇಕು. ಅಕಸ್ಮಾತ್ ಬೇಡಪ್ಪ, ನಮ್ಮ ಸಂಸಾರಕ್ಕಾದ್ರೂ ಉಪಯೋಗಿಸ್ಕೊಳ್ರಿ ಅಂದ್ರೆ ನಮ್ಮ ದಕ್ಷ ಸಾಮರ್ಥ್ಯನ 4 ಜನದ ಎದುರಿಗೆ ನಾನು ಇಂತಹ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಂತ ಒಂದು ಸಂಕಲ್ಪ ಮಾಡಿ ನಾನು ದೇಶಕ್ಕೋಸ್ಕರ ದುಡಿತೀನಿ ಅಂತ. ಹೇಗೆ ಅಂತಂತೀರಾ? ಯಜ್ಞೋ ವೈ ಶ್ರೇಷ್ಠತಮಂ ಕರ್ಮ ಅಂತ ಹೇಳಿ ಅಂತ ಒಂದು ಪದ ಇದೆ, ಒಂದು ವ್ಯುತ್ಪತ್ತಿ ಇದೆ. ನಾವು ಏನೇ ಕೆಲಸವನ್ನು ಮಾಡಿದ್ರು ಯಜ್ಞದಂತೆ ಮಾಡಬೇಕು. ಯಜ್ಞವನ್ನ ಪರಿಪೂರ್ಣವಾಗಿ ನಾವು ಮಾಡ್ತೀವಿ. ಅಲ್ಲಿ ಏನಿದೆ, ಯಜ ದೇವಪೂಜಾ ಸಂಗತಿಕರಣ ದಾನೇಶು ಅಂತಿದೆ. ಯಜ ದೇವಪೂಜಾ ಸಂಗತಿಕರಣ ದಾನೇಶು ಅಂತ ಆ ಒಂದು 3 ಅಂಗಗಳಿದೆ ಯಜ್ಞದಲ್ಲಿ. ಏನು? ದೇವಪೂಜಾ, ಈಗ ದೇವರ ಪೂಜೆ ಮಾಡ್ಕೊಂಡು ಬಂದ್ವಿ ನಾವು. ಸಂಗತಿಕರಣ, ಇಷ್ಟು ಜನನ ಸೇರಿಸಿದೀವಿ. ಯಾವ ಉದ್ದೇಶಕ್ಕೆ? ಲೋಕೋದ್ಧಾರಕ್ಕೆ ಸೇರಿಸಿರೋದು. ಸಂಗತಿಕರಣ ದಾನೇಶು, ಕೊನೆಯಲ್ಲಿ ನಮ್ಗೆ ಏನು ಸಾಧ್ಯವೋ ಅಷ್ಟನ್ನ ದಾನ ಮಾಡ್ತೀವಿ. ಎಲ್ಲರೂ ದಾನ ಮಾಡ್ಕೊಂಡೆ ಹಂಗೆ ಮಾಡಿರೋದ್ರಿಂದಲೇ ಈ ದೇಶ ಎಷ್ಟೊಂದು ಸುಭಿಕ್ಷವಾಗಿರೋದು. ಹಾಗೆ ಇಂತಹ ಕೆಲಸಗಳಿಂದ, ಪುಣ್ಯ ಕಾರ್ಯಗಳಿಂದ ನಮ್ಮನ್ನು ನಾವು ತೊಡಗಿಸ್ಕೊಂಡು ಯಜ್ಞದಲ್ಲಿ ಸಮಿತ್ತನ್ನು ಹಾಕಿದ್ರೆ ಉರಿಯುತ್ತದು. ಉರಿದು ಏನ್ ಮಾಡುತ್ತೆ? ಶಾಖ ಬೆಳಕನ್ನು ಕೊಡುತ್ತೆ, ವಾತಾವರಣವನ್ನ ಶುದ್ಧಿಗೊಳಿಸುತ್ತೆ, ಪರಿಸರವನ್ನ ಶುದ್ಧವಾಗಿಡುತ್ತೆ. ಹಾಗೆ ನಾವು ಈ ಒಂದು ನಮ್ಮ ದೇಹವನ್ನ ನಮ್ಮ ದೇಶದ ಯಜ್ಞಕ್ಕೋಸ್ಕರ, ರಾಷ್ಟ್ರದ ಯಜ್ಞಕ್ಕೋಸ್ಕರ ಸಮರ್ಪಿಸಿಕೊಂಡು ದೇಶದ ಬೆಳಕಾಗೋಣ, ಜ್ಞಾನವನ್ನು ಹಂಚೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದಗಳು ಹಾಗೂ ನಮಸ್ಕಾರ. ನಾನು ಅಶೋಕ್ ಕುಮಾರ್ ಅಂತ ಹೇಳಿ ಅಂತ ಬೆಂಗಳೂರು ವಿದ್ಯಾರಣ್ಯಪುರದಿಂದ ಬಂದಿದ್ದೀನಿ. ಇಸ್ರೋದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಈಗ ನಿವೃತ್ತಿ ಹೊಂದಿದ್ದೀನಿ. ಕಗ್ಗ ವೇದ ಕತೆ ಅಂತ ಹೇಳಿ ಅಂತ ಅಲ್ಲಲ್ಲಿ ಉಪನ್ಯಾಸ ಮಾಡಿಕೊಂಡು ಓಡಾಡ್ಕೊಂಡಿದ್ದೀನಿ. ಧನ್ಯವಾದ, ನಮಸ್ಕಾರ. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.